ಜೊತೆಗೆ ಮುಂದಿನ ತಿಂಗಳು ಸಂಕ್ರಾಂತಿಯನ್ನು ನಾವೇನು ಆಚರಣೆ ಮಾಡ್ತೀವಿ. ನಮ್ಮ ರೈತರ ಹಬ್ಬ. ರೈತರು ಸಂಕಷ್ಟದಲ್ಲಿದ್ದಾರೆ. ಪಾಪ ನಮ್ಮ ರಾಜ್ಯ ಸರ್ಕಾರದ ಮಂತ್ರಿಗಳೊಬ್ಬರು ಹೇಳಿಕೆಯನ್ನು ನೋಡಿದೆ ನಾನು. ಪಾಪ ರೈತರು ಬರಗಾಲನೇ ಬಯಸ್ತಾರಂತೆ. ರೈತರು ಬರಗಾಲ ಬಯಸಿದ್ರೆ ನಿಮಗೆ ಬರಗಾಲ ಇರಲ್ಲ ಸರ್ಕಾರಕ್ಕೆ. ರೈತರು ಬರಗಾಲದ ಹೆಸರಲ್ಲಿ ಲೂಟಿ ಹೊಡೆಯಕ್ಕೆ ನಿಮ್ಗೆ ಅನುಕೂಲ ಅಲ್ವಾ? ರೈತರಿಗೆ ಏನು ಕೊಡ್ತೀರಿ ನೀವು? ಅಟ್ಲೀಸ್ಟ್ ಮುಂದಿನ ವರ್ಷವಾದರೂ ಈ ರೀತಿ ಹೇಳಿಕೆಗಳನ್ನ ಈ ಸರ್ಕಾರ ರೈತರ ಬಗ್ಗೆ ಕೇವಲವಾಗಿ ಮಾತಾಡಿದೆ. ರೈತನ ಇಲ್ಲಪ್ಪ ನನ್ನನ್ನು ಉಳಿಸು ಅಂತ ಹೇಳಿ ರೈತನ ಕಾಲಿಡಿಯತಕ್ಕಂಥ ದಿನಗಳು. ಈ ನಾಡಿಗೆ ಮಾಡ್ತಾ ಇರತಕ್ಕಂಥ ಹಲವಾರು ರೀತಿಯ ಸಮಸ್ಯೆಗಳನ್ನು ಪ್ರಾರಂಭ ಮಾಡಿದ್ದಾರೆ, ಉದ್ಭವ ಮಾಡಿದ್ದಾರೆ. ಇದೆಲ್ಲದಕ್ಕೂ ಮುಂದಿನ ವರ್ಷ ಒಂದು ಅಂತಿಮ ತೆರೆ ಎಳೆದು ಈ ರಾಜ್ಯದ ಸಮಗ್ರ ಅಭಿವೃದ್ಧಿ, ಈ ನಾಡಿನ ಪ್ರತಿ ಕುಟುಂಬಗಳ ನೆಮ್ಮದಿಯ ಬದುಕು ಆ ತಾಯಿ ಚಾಮುಂಡೇಶ್ವರಿ ನೀಡಲಿ ಅಂತಕ್ಕಂಥ ಒಂದು ಹೊಸ ವರ್ಷದ ಶುಭಾಶಯಗಳನ್ನು ನಾಡಿನ ಜನತೆಗೆ ನಾನು ದೇವರು ಪ್ರಾರ್ಥನೆ ಮಾಡಿ ಶುಭ ಕೋರ್ತೀನಿ. ಜೊತೆಗೆ ಮುಂದಿನ ತಿಂಗಳು ಸಂಕ್ರಾಂತಿಯನ್ನು ನಾವೇನು ಆಚರಣೆ ಮಾಡ್ತೀವಿ. ನಮ್ಮ ರೈತರ ಹಬ್ಬ. ರೈತರು ಸಂಕಷ್ಟದಲ್ಲಿದ್ದಾರೆ. ಪಾಪ ನಮ್ಮ ರಾಜ್ಯ ಸರ್ಕಾರದ ಮಂತ್ರಿಗಳೊಬ್ಬರು ಹೇಳಿಕೆಯನ್ನು ನೋಡಿದೆ ನಾನು. ಪಾಪ ರೈತರು ಬರಗಾಲನೇ ಬಯಸ್ತಾರಂತೆ. ರೈತರು ಬರಗಾಲ ಬಯಸಿದ್ರೆ ನಿಮಗೆ ಬರಗಾಲ ಇರಲ್ಲ ಸರ್ಕಾರಕ್ಕೆ. ರೈತರು ಬರಗಾಲದ ಹೆಸರಲ್ಲಿ ಲೂಟಿ ಹೊಡೆಯಕ್ಕೆ ನಿಮ್ಗೆ ಅನುಕೂಲ ಅಲ್ವಾ? ರೈತರಿಗೆ ಏನು ಕೊಡ್ತೀರಿ ನೀವು? ಅಟ್ಲೀಸ್ಟ್ ಮುಂದಿನ ವರ್ಷವಾದರೂ ಈ ರೀತಿ ಹೇಳಿಕೆಗಳನ್ನ ಈ ಸರ್ಕಾರ ರೈತರ ಬಗ್ಗೆ ಕೇವಲವಾಗಿ ಮಾತಾಡಿದೆ. ರೈತನ ಇಲ್ಲಪ್ಪ ನನ್ನನ್ನು ಉಳಿಸು ಅಂತ ಹೇಳಿ ರೈತನ ಕಾಲಿಡಿಯತಕ್ಕಂಥ ದಿನಗಳು. ಈ ನಾಡಿಗೆ ಮಾಡ್ತಾ ಇರತಕ್ಕಂಥ ಹಲವಾರು ರೀತಿಯ ಸಮಸ್ಯೆಗಳನ್ನು ಪ್ರಾರಂಭ ಮಾಡಿದ್ದಾರೆ, ಉದ್ಭವ ಮಾಡಿದ್ದಾರೆ. ಇದೆಲ್ಲದಕ್ಕೂ ಮುಂದಿನ ವರ್ಷ ಒಂದು ಅಂತಿಮ ತೆರೆ ಎಳೆದು ಈ ರಾಜ್ಯದ ಸಮಗ್ರ ಅಭಿವೃದ್ಧಿ, ಈ ನಾಡಿನ ಪ್ರತಿ ಕುಟುಂಬಗಳ ನೆಮ್ಮದಿಯ ಬದುಕು ಆ ತಾಯಿ ಚಾಮುಂಡೇಶ್ವರಿ ನೀಡಲಿ ಅಂತಕ್ಕಂಥ ಒಂದು ಹೊಸ ವರ್ಷದ ಶುಭಾಶಯಗಳನ್ನು ನಾಡಿನ ಜನತೆಗೆ ನಾನು ದೇವರು ಪ್ರಾರ್ಥನೆ ಮಾಡಿ ಶುಭ ಕೋರ್ತೀನಿ.